ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಎದ್ದು ನಿಲ್ಲಲು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 37:7 ಬರೆದಿರುವ ಪ್ರಕಾರ, ನನ್ನ ಸಿವುಡು ಎದ್ದು ನಿಲ್ಲಲು, ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದದ್ದನ್ನು ಕಂಡೆನು ಎಂದು ಹೇಳಿದನು. ಇಲ್ಲಿ 2 ಸಿವುಡುಗಳನ್ನು ಕಾಣುತ್ತೇವೆ. ಒಂದು ಯೋಸೇಫನ ಸಿವುಡು, ಅದು ಎದ್ದು ನಿಂತಿತ್ತು. ಎರಡನೆಯದು ಅವನ ಸಹೋದರರ ಸಿವುಡು. ಯೋಸೇಫನ ಸಿವುಡಿನ ಸುತ್ತಲೂ ಅವು ನಿಂತು ನಮಸ್ಕರಿಸುತ್ತಿದ್ದು. ಯಾವಾಗಲೂ ನೀತಿ, ಧರ್ಮ, ಪರಿಶುದ್ಧತೆಯಿಂದ ಜೀವಿಸುವವರು ತಲೆ ಎತ್ತಿ ನಿಲ್ಲುವರು, ಆದರೆ ಬೇರೆಯವರು ಅವರಿಗೆ ನಮಸ್ಕರಿಸುವರು. ಶಿಷ್ಯನು ಸಿಂಹದಂತೆ ಧೈರ್ಯದಿಂದಿರುವನು ಎಂದು ಜ್ಞಾನೋಕ್ತಿಗಳು 28:1 ಸತ್ಯವೇದ ಹೇಳುತ್ತದೆ. ಇಂದಿನ ಪ್ರಪಂಚ ತಪ್ಪಾದ ಮಾರ್ಗಗಳನ್ನೇ ಹುಡುಕುವ ಪ್ರಪಂಚವಾಗಿದೆ. ಜನರ ಮಾರ್ಗಗಳು ಹಾವಿನ ಜಾಡಿನಂತೆ, ಡೊಂಕಾದ, ಸುತ್ತಿ ಬಳಸುವ ಮಾರ್ಗವಾಗಿದೆ. ಅವರು ಬೆನ್ನೆಲುಬಿಲ್ಲದವರಾಗಿ ಗಾಳಿಯಲ್ಲಿ ಹೊಯ್ದಾಡುವ ಜೊಂಡು ಹುಲ್ಲಿನಂತಿದ್ದಾರೆ. ಆದರೆ ಸತ್ಯಕ್ಕಾಗಿ ಧೈರ್ಯವಾಗಿ ನಿಲ್ಲುವವರು ಎಂದಿಗೂ ಅಲುಗಾಡದೇ ಇರುವ ಚಿಯೋನ್ ಪರ್ವತದಂತೆ ಕಾಣಲ್ಪಡುವರು. ಯೋಸೇಫನಿಗೆ ಕರ್ತನು ಕನಸನ್ನು ಕೊಟ್ಟಿದ್ದರಿಂದ ತನ್ನ ಭವಿಷ್ಯತ್ತನ್ನೂ ದೇವರ ಚಿತ್ತವನ್ನೂ ಅರಿತಿದ್ದನು. ಆತನ ಜೀವಿತದ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಧೈರ್ಯಗೆಡಲಿಲ್ಲ. ಪೋಟಿಫರನ ಮನೆಯಲ್ಲಿ ಅನ್ಯಾಯವಾಗಿ ತಪ್ಪು ಹೊರಿಸಲ್ಪಟ್ಟರೂ ಅವನು ಕಂಡ ಕನಸುಗಳು ಆತನನ್ನು ದೃಢಗೊಳಿಸಿತು. ಹಾಗೆಯೇ ಸೆರೆಮನೆಯಲ್ಲಿ ಅವನ ಆತ್ಮವ್ಯಥೆಗೆ ಈಡಾದರೂ ಆ ಕನಸುಗಳ ಮೇಲಿನ ನಂಬಿಕೆ ಅವನ ಹೃದಯದಲ್ಲಿ ಬೆಳಕು ಮೂಡುವಂತೆ ಮಾಡಿತು. ದೇವಮಕ್ಕಳೇ, ಯಾವ ರೀತಿಯಲ್ಲೂ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಬಾಧಿಸಲು ಸ್ಥಳ ಕೊಡಬೇಡಿರಿ. ಕೈಗಳಲ್ಲಿ ಶುದ್ಧತೆ ಇರುವವನು, ನಿಷ್ಕಲಂಕನು, ತನ್ನ ಆತ್ಮವನ್ನು ಕಾಯ್ದುಕೊಳ್ಳುವವನು ನಿಶ್ಚಯವಾಗಿ ಕರ್ತನ ಪರ್ವತವನ್ನು ಹತ್ತುವನು. ಯೋಸೇಫನ ಬಿಲ್ಲು ಸ್ಥಿರವಾಗಿ ನಿಂತಿತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಆದಿಕಾಂಡ 49:24 ಎಂದು ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ಕರ್ತನು ನಿಮ್ಮೊಂದಿಗಿರುವುದಾದರೆ ನೀವು ಎದ್ದು ನಿಲ್ಲುವಿರಿ. ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವಿರಿ ಎಂದು 1ನೇ ಕೀರ್ತನೆಗಳು 3 ಓದುತ್ತೇವೆ. ಸದಾ ದೇವರ ದೃಷ್ಟಿಗೆ ಸರಿಯಾದದ್ದನ್ನೇ ಮಾಡಿ ಉತ್ತಮರಾಗಿ ನಡೆಯಲು ತೀರ್ಮಾನಿಸಿರಿ. ಆಗ ಕರ್ತನು ಎಲ್ಲವನ್ನೂ ನಿಮ್ಮ ಪಾದಗಳಿಗೆ ಅಧೀನ ಮಾಡುವನು. ನೆನಪಿಗೆ 84ನೇ ಕೀರ್ತನೆಗಳು 11ನೇ ವಾಕ್ಯ, ಯೆಹೋವ ದೇವರು ಸೂರ್ಯನೂ ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನೂ ಘನವನ್ನೂ ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು. ಈ ವಾಕ್ಯಗಳ ಪ್ರಕಾರ ಏಸು ಕ್ರಿಸ್ತನು ನಿಮಗೆ ಹೆಚ್ಚಾದ ಕೃಪೆಯನ್ನು ನೀಡಿ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯವೆಲ್ಲವೂ ಸಫಲವಾಗುವಂತೆ ಪ್ರಾರ್ಥಿಸುತ್ತೇನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.